ಬದುಕಬೇಕು ಅನ್ನೋ ಛಲ ಹೆಂಗದ ಗೊತ್ತಾಕಿಗೆ? ಹಿಡಿದ ಕೆಲಸನ ಮಾಡೋರ್ಗೂ ಬಿಡುದಿಲ್ಲಕ್ಕಿ. ಆತ್ಮವಿಶ್ವಾಸದ ತಾಕತ್ತದ ಆಕಿಗೆ. ನಿನಗ ಗೊತ್ತದ ಸೂರಜ್, ನಾನು 3 ವಿಷಯದೊಳಗ ಎಷ್ಟು ಕಠಿಣ ಇದ್ದೀನಿ ಅಂತ. ಅಶಿಸ್ತು ತೋರಿಸಿ ಟೀಚರಿಗೆ ಅವಮಾನ ಮಾಡೋದು, ದೊಡ್ಡವ್ರ ಜೋಡಿ ಬೇಜವಾಬ್ದಾರಿಯಿಂದ ನಡ್ಕೊಳ್ಳೋದು, ಓದೋದ್ರ ಕಡೆ ಗಮನ ಕೊಡದೇ ಇರೋದು. ಈ 3 ನಾನು ಸಹಿಸುವುದಿಲ್ಲ. ಇದನ್ನ ಮನಸ್ಸಿನಾಗ ಇಟ್ಕೊಂಡಷ್ಟು ನಿನಗ ಒಳ್ಳೇದು. ಯಾ ನಮೂನಿ ಸಿಟ್ಟ ಮರ ಎಂದು ದುರ್ವಾಸ ಮುನಿ ಇದ್ದಂಗಿದ್ದಾನ. ಪಾಪ ನಮ್ಮ ಸೂರಜನ್ನ ಕೊಯ್ದರ್ವಿ ಹಿಂಡ್ದಂಗೆ ಹಿಂಡ್ದ. ಛೇ 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 ಅಣ್ಣಾರ್ಗೆ ಇಷ್ಟೊಂದು ಕೋಪ ಬರುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ ನೋಡ್ರವ್ವ. ರೇಣುಕಾದೇವಿ ಗಂಡ ಜಮದಗ್ನಿನೂ ಹಿಂಗೆ ಅಂತ ಹೆಂಡ್ತಿನೂ ನೋಡ್ತಿರ್ಲಿಲ್ಲ, ಮಕ್ಕಳನ್ನು ನೋಡ್ತಿರ್ಲಿಲ್ಲ. ಪಾಪ ಸೂರಜಣ್ಣರು ಹಂಗ ಬೈಯೋದ ಎಲ್ರು ಮುಂದ. ಎಲ್ಲಿಂದ ಬಂದ್ಲು ಕಾಗಿ ಹಂಗ ಅವಳನ್ನ ಹೊಗಳಕೋತ ಸೂರಜಣ್ಣವ್ರಿಗೆ ಬೈದ್ರು. ಪಾಪ ಸೂರಜಣ್ಣರ್ ಮಾರಿ ಸಣ್ಣಗಾಗಿತ್ತು. ಅಯ್ಯ, ನಾನಿನ್ನ ಅರ್ವಿ ಒಗಿಬೇಕ್ರಿ, ಹೋಗ್ತೀನಿ. ನೀರು ಬುದ್ಧಿಗೆ ಏನಾಗಿದೆ ಅಂತೀನಿ. ಆ ಅನಾಥ ಹುಡುಗಿಗಿಂತ ನನ್ನ ಮೊಮ್ಮಗ ಸೂರಜ ಕೆಳಗ್ನವನಾದ್ನ. ಆ ಹುಡುಗಿನ ತಲೆ ಮೇಲೆ ಕೂಡಿಸ್ಕೊಂಡಾನ. ಈ ಜಗತ್ತಿನಾಗ ಅದರಂಥ ಹುಡುಗಿನ ಇಲ್ಲಿ ಹೋಗ ಇಲ್ಲ. ಇನ್ನು ನಾನು ಸುಮ್ಮನೆ ಇರಬಾರ್ದು. ನೀರು ಮನಸ್ಸಿನಾಗಿರೋದನ್ನ ಕಿತ್ತು ಒಗೆದಿದ್ರ ಮುಂದೆ ದೊಡ್ಡ ಅನಾಹುತನ ಆಗ್ತದ. ಬಿಡೋದಿಲ್ಲ ನಾನು. ಇವನು ಮನಸ್ಸಿನಾಗ ಕುಂತಿರೋ ಆ ಹುಡುಗಿನ ಹೊರಗೆ ಎಳೆದು ಎಲ್ಲಾರ ಮುಂದೆ ಬೆಂಕಿ ಹಚ್ಚಿದಿದ್ರೆ ಕೇಳು. ಇವತ್ತು ಹೊಗಳಿದ ಆ ಹುಡುಗಿನ ಅದೇ ಬಾಯಿಂದ ಬೈಬೇಕು. ಹಂಗೆ ಮಾಡ್ತೀನಿ. ನೀನ ಚೀತು ಅಂತಿ ಒಂದಿನ. ಹಂಗೆ ಮಾಡ್ತೀನಿ ತಡಿ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀವು ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕನಿಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?